ಹಲೋ, ವೆಲ್ಕಮ್ ಟು ಕಿಚನ್ ಟು ಯು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಅಥೆಂಟಿಕ್ ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಗೊತ್ತಾ, ಹೈದ್ರಾಬಾದಿ ಬಿರಿಯಾನಿ ಅಂತಂದರೆ ಜಸ್ಟ್ ರೈಸ್ ಆ್ಯಂಡ್ ಚಿಕನ್ ಅಲ್ಲ, ಇದೊಂಥರ ಹೋಲ್ ಎಕ್ಸ್ಪೀರಿಯನ್ಸ್. ಆ ಒಂದು ಅರೋಮಾ, ಲೇಯರ್ಸ್, ಪರ್ಫೆಕ್ಟ್ ದಮ್ ಎಲ್ಲನೂ ಜೊತೆಗೆ ಇರಬೇಕು. ಆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಗ್ಲಾಸ್ ಅಷ್ಟು ಬಾಸುಮತಿ ಅಕ್ಕಿನ ತಗೊಂಡು ಒಂದು 5ರಿಂದ 6 ಸತಿ ಚೆನ್ನಾಗಿ ವಾಶ್ ಮಾಡಿ ಒಂದು 2 ಅವರ್ಸ್ ಅಷ್ಟು ನಾನು ಇದನ್ನು ನೆನೆಸ್ಕೊತಾ ಇದ್ದೀನಿ. ರೈಸ್ ತುಂಬ ಸಾಫ್ಟ್ ಆಗಬೇಕಂದ್ರೆ ಈ ಸ್ಟೆಪ್ನ ಖಂಡಿತ ಫಾಲೋ ಮಾಡಬೇಕು. ನಂತರ ನಾನಿಲ್ಲಿ ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ರೆಡಿ ಫ್ರೈಡ್ ಆನಿಯನ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 4ರಿಂದ 5 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ. ಫ್ರೈಡ್ ಆನಿಯನ್ಸ್ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಫ್ರೆಶ್ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ಒಂದು 4 ಹಸಿರು ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಹಾಗೆ 1 ಇಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನೀವು ಚಿಕನ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾವು ಬಿಟ್ಕೊಂಡಿರೋಂಥ ಮಸಾಲೆ, 1 ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು ಪಲಾವ್ ಸ್ಪೈಸಸ್. ನಾನಿಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂ, ಜೀರಿಗೆ, ಸೋಂಪು, ಕಾಳುಮೆಣಸು ಹಾಗೆ 1-2 ಏಲಕ್ಕಿನ ಯೂಸ್ ಮಾಡಿದ್ದೀನಿ. ಜೊತೆಗೆ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಬಿರಿಯಾನಿ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಗಿರೋವಂಥ ನಿಂಬೆಹಣ್ಣು, ಮೊಸರು ಹಾಗೆ ಕೊತ್ತಂಬರಿ ಪುದೀನನ ಆ್ಯಡ್ ಮಾಡ್ಕೊಳ್ಳೋಣ. ಇದು ನಮ್ಮ ರೆಸಿಪಿಗೆ ಫ್ರೆಶ್ ಫ್ಲೇವರ್ನ ಆ್ಯಡ್ ಮಾಡುತ್ತೆ. ನಿಂಬೆಹಣ್ಣು ಮತ್ತು ಮೊಸರನ್ನ ಯೂಸ್ ಮಾಡೋದ್ರಿಂದ ಚಿಕನ್ ಪೀಸಸ್ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ. ಈಗ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪೀಸಸ್ಗೂ ಈಕ್ವಲ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಇದಕ್ಕೆ 1 ಇಡಿ ಆಗುವಷ್ಟು ಫ್ರೈಡ್ ಆನಿಯನ್ಸ್ನ ಕೂಡ ಇದ್ರ ಜೊತೆಗೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚಿಕನ್ ಪೀಸಸ್ಗೆ ಮಸಾಲೆ ತುಂಬಾ ಬ್ಯೂಟಿಫುಲ್ಲಾಗಿ ಮಿಕ್ಸ್ ಆಗಿದೆ. ನಾನು ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು 2 ಅವರ್ಸ್ ಇಡ್ತೀನಿ. ನಿಮಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಎಲ್ಲ ರೆಡಿ ಇದೆ. ಇವಾಗ ನಾವು ಬಿರಿಯಾನಿ ಮಾಡ್ಕೊಳ್ಳೋಣ. ನೀವಿಲ್ಲಿ ಇಂಪಾರ್ಟೆಂಟ್ ಟಿಪ್ ಒಂದನ್ನು ಫಾಲೋ ಮಾಡಬೇಕು. ನೀವು ಯೂಸ್ ಮಾಡುವಂಥ ವೆಸಲ್ದು ಬಾಟಮ್ ಸ್ವಲ್ಪ ಹೆವಿ ಇರಬೇಕು. ಯಾಕಂದರೆ ನಾವು ದಮ್ ಕಟ್ಟೋದ್ರಿಂದ ಕೆಳಗಡೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಥಿಕ್ ಬಾಟಮ್ ಇರೋವಂಥ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಈಗ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಕೂಡ ಸೇರಿಸ್ಕೊಂಡು ಒಂದು 10 ನಿಮಿಷಗಳ ಕಾಲ ಒಂದು ಅರ್ಧ ಭಾಗದಷ್ಟು ಚಿಕನ್ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಈ ವೆಸಲಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ನಿಮಗೆ ಬೇಕಾದ್ರೆ ತೆಗೆದು ನೋಡಿ, ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡಿಕೊಂಡು ಮತ್ತೆ ನೀವು ಇದನ್ನು ಬೇಯಿಸ್ಕೊಳ್ಳಿ. ಚಿಕನ್ ಬೇಯೋದ್ರೊಳಗಡೆ ನಾವು ರೈಸ್ನ ಕೂಡ 75% ಅಷ್ಟು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿನೇ ನೀರನ್ನ ಆ್ಯಡ್ ಮಾಡಿಕೊಂಡು ಪಲಾವ್ ಸ್ಪೈಸಸ್, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ನೀರು ಕುದಿಯೋದ್ರೊಳಗಡೆ ಒಂದ್ಸತಿ ಚಿಕನ್ನ ಕೂಡ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಕೆಳಗಡೆ ಬರ್ನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಅಷ್ಟರಲ್ಲಾಗಲಿ ನಮಗೆ ನೀರು ಕೂಡ ಕುದಿಯೋದಕ್ಕೆ ಶುರು ಆಗುತ್ತೆ. ಆ ನಂತರ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಬಾಸುಮತಿ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದು ಇಂಪಾರ್ಟೆಂಟ್ ಟಿಪ್ ಕೇಳಿಸ್ಕೊಳ್ಳಿ. ರೈಸ್ 75% ಅಷ್ಟೇ ಕುಕ್ ಆಗಬೇಕು, ಪೂರ್ತಿಯಾಗಿ ಅನ್ನ ಆಗಬಾರ್ದು. ಸ್ವಲ್ಪ ದಿಂಡಿರೋವಾಗಲೇ ನೀವು ಇದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ದಮ್ ಕಟ್ಟೋದ್ರಿಂದ ದಮ್ಮಲ್ಲಿ ಕೂಡ ರೈಸ್ ಸ್ವಲ್ಪ ಬೇಯಬೇಕು, ಆವಾಗಲೇ ಅದರ ರುಚಿ ಬರೋದು. ಅದಕ್ಕೋಸ್ಕರ ಅಷ್ಟರಲ್ಲಾಗಲೇ ನೀವು ಗಮನಿಸ್ಬೋದು ಚಿಕನ್ ಕೂಡ ಆಲ್ಮೋಸ್ಟ್ 75%ಗಿಂತ ಜಾಸ್ತಿನೇ ಬೆಂದಿದೆ. ಇವಾಗ ಫೈನಲ್ ಸ್ಟೇಜ್ ದಮ್ ಕಟ್ಕೊಳ್ಳೋಣ. ಅನ್ನದಲ್ಲಿರೋಂಥ ನೀರನ್ನೆಲ್ಲ ಸೆಪ್ರೇಟ್ ಮಾಡಿಕೊಂಡು ಆನಂತರ ನೀವು ದಮ್ ಕಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಅದೇ ಪಾತ್ರೆಯಲ್ಲಿ ಸ್ಟವ್ನ ಸಿಮ್ ಮೋಡ್ಗೆ ಚೇಂಜ್ ಮಾಡಿಕೊಂಡು 3/4% ಅಷ್ಟು ಬೆಂದಿರೋ ಅನ್ನನ ಒಂದು ಲೇಯರ್ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ 1-2-3 ಲೇಯರ್ಸ್ ಅಷ್ಟು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಅನ್ನ ಲೇಯರ್ ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಫ್ರೈಡ್ ಆನಿಯನ್ಸ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಹಸಿರು ಮೆಣಸಿನ್ಕಾಯಿ ಹಾಗೆ 1-2 ಟೇಬಲ್ ಸ್ಪೂನ್ ತುಪ್ಪ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ವೆಸಲ್ನ ಕ್ಲೋಸ್ ಮಾಡಿಕೊಂಡು ದಮ್ ಕಟ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿದ ಆದಮೇಲೆ ನೀವು ಹೈ ಫ್ಲೇಮಲ್ಲಿ 1-2-3 ಮಿನಿಟ್ಸ್ ಇಟ್ಟು ನಂತರ ಸಿಮ್ಮಿಗೆ ಚೇಂಜ್ ಮಾಡಿ ಒಂದು 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ದಮ್ ಕಟ್ಕೊಳ್ಳಿ.
ಈ ಸ್ಟೆಪ್ಪಲ್ಲಿ ನಿಮಗೆ ಸ್ವಲ್ಪ ಪೇಷನ್ಸ್ ಇರಲಿ. 20 to 25 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ಆವಾಗಲೇ ನಿಮಗೆ ಹೈದ್ರಾಬಾದಿ ಸ್ಟೈಲ್ ರುಚಿ ಅನ್ನೋದು ಬರೋದು. ಸ್ಟವ್ನ ಆಫ್ ಮಾಡಿದಾದಮೇಲೆ ಇಮಿಡಿಯೇಟಾಗಿ ವೆಸಲ್ನ ಓಪನ್ ಮಾಡಬೇಡಿ. ಒಂದು 5 ಮಿನಿಟ್ಸ್ ಬಿಟ್ಟು ಆ ನಂತರ ನೀವು ಓಪನ್ ಮಾಡಿದ್ರೆ ರುಚಿ ಆಗಿರೋಂಥ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೀವು ಗಮನಿಸ್ಬೋದು ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಬೆಂದಿದೆ, ಹಾಗೆ ಅದು ಡ್ರೈ ಕೂಡ ಆಗಿಲ್ಲ, ತುಂಬಾ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡ್ತೀರಲ್ಲ ನಿಮ್ಮ ಮನೇಲಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ನೀವೇನಾದರೂ ಟ್ರೈ ಮಾಡಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಯೂಟಿಫುಲ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.